ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಈಗ ಬಗ್ಗೆ ನೋಡೋಣ. ಅಂದರೆ ಈಗ ನಾನು ಕ್ರಿಯಾಪದಗಳ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ವರ್ಬ್ಸ್ನ ಪ್ರಕಾರಗಳಲ್ಲಿ 9th ಅಂದರೆ 9ನೇ ಪ್ರಕಾರ ಮುಗಿಸಿದ್ದೀನಿ. ಇವತ್ತು 10th ಅಥವಾ 10ನೇದು ಹೇಳ್ತಾ ಇದ್ದೀನಿ. ಅದೇ ಒಟ್ಟಿನಲ್ಲಿ 10ನೇ ಪ್ರಕಾರ ವರ್ಬ್ಸ್ ಆಫ್ ಪರ್ಸೆಪ್ಷನ್ನು ಅಂತ ಒಂದು ಪ್ರಕಾರವಿದೆ. ಇಲ್ಲಿ ನೋಡ್ಕೊಳ್ಳಿ. ಮೊದಲನೇದಾಗಿ ಪರ್ಸೀವ್ ಅಂದರೆ ಇಂದ್ರಿಯಗಳ ಮೂಲಕ ಗ್ರಹಿಸುವುದಾಗುತ್ತೆ. ಮತ್ತು ಹೇಳ್ತೀನಿ, ಪರ್ಸೀವ್ ಅಂದರೆ ಇಂದ್ರಿಯಗಳ ಮೂಲಕ ಗ್ರಹಿಸುವುದಾಗುತ್ತೆ. ಅಂದರೆ ಇಂದ್ರಿಯಗಳ ಮೂಲಕ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಇಂಗ್ಲೀಷು ಗ್ರಾಮರಲ್ಲಿ ವರ್ಬ್ಸಲ್ಲಿ ಇಂದ್ರಿಯಗಳು ಮಾಡುವ ಕೆಲಸವನ್ನು ತಿಳಿಸುವ ಕ್ರಿಯಾಪದಗಳನ್ನು ನಾವು ವರ್ಬ್ಸ್ ಆಫ್ ಪರ್ಸೆಪ್ಷನ್ನು ಅನ್ನಬೇಕಾಗುತ್ತೆ. ಇಂಗ್ಲೀಷು ಗ್ರಾಮರ್ ಪ್ರಕಾರ ಇಂದ್ರಿಯಗಳು ಮಾಡುವ ಕೆಲಸಗಳು 2 ಪ್ರಕಾರವಿದೆ, ಅಂದರೆ 2 ಟೈಪ್ಸ್ ಇದೆ. ಇದರಲ್ಲಿ ಮೊದಲನೇದು ಅಥವಾ ನಂಬರ್ 1 ಹೇಳ್ತಾ ಇದ್ದೀನಿ, ನಾವು ಕಣ್ಣಿನಿಂದ ನೋಡುತ್ತೇವೆ. ಇಲ್ಲಿ ಇಂದ್ರಿಯ ಅನ್ನೋದು ಕಣ್ಣಾಗುತ್ತೆ. ಹಾಗೆ ನಂಬರ್ 2 ಇದು ನಾವು ಕಿವಿಯಿಂದ ಕೇಳುತ್ತೇವೆ ಅಂತಾಗುತ್ತೆ. ಇದು ಕೂಡ ಕಿವಿ ಅನ್ನೋದು ಇಂದ್ರಿಯ ಆಗುತ್ತೆ. ಇಲ್ಲಿ ನಾವು ಅಂತ ಉಪಯೋಗ ಮಾಡಿದಾಗ ಅವುಗಳು ಅನೈಚ್ಛಿಕ ಕಾರ್ಯಗಳಂತಾಗುತ್ತವೆ, ಅಂದರೆ ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ಅಂದರೆ ಇಲ್ಲಿ ನಾವು ಅಂದಾಗ ನಮಗೆ ಕೇಳಬಹುದು, ಕೇಳದಿರಬಹುದು, ನೋಡದಿರಬಹುದು. ಆದ್ದರಿಂದ ಇವುಗಳು ಇನ್ವಾಲಂಟರಿ ಆಕ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ನಾವು ಅಂದಾಗ ಅಷ್ಟೇ ಇದು ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ಆದರೆ ನಾವು ಬೇಕೆಂದು ಅಥವಾ ಬೇಕಾದಾಗ ಕೆಲವು ಚಟುವಟಿಕೆಗಳನ್ನು ನೋಡ್ತೀವಿ ಮತ್ತು ಕೇಳ್ತೀವಿ. ಆದ್ದರಿಂದ ಇವು ಐಚ್ಛಿಕ ಕಾರ್ಯಗಳಂತಾಗುತ್ತವೆ. ಅಂದರೆ ಕನ್ನಡದಲ್ಲಿ ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ಅಂದರೆ ನಮಗೆ ಬೇಕಾದಾಗ ನಾವು ಕೇಳ್ತೀವಿ, ನೋಡ್ತೀವಿ. ಬೇಕಾಗದೇ ಇದ್ದಾಗ ಅವು ಕಾರ್ಯಗಳು ಅಥವಾ ಕ್ರಿಯೆಗಳು ಅನೈಚ್ಛಿಕ ಕಾರ್ಯಗಳಾಗುತ್ತವೆ. ಇಲ್ಲಿ ಐಚ್ಛಿಕ ಕಾರ್ಯಗಳಲ್ಲಿ ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ನಮಗೆ ಬೇಕು ಅಂತ ಕೇಳಿದಾಗ ಅಥವಾ ನೋಡಿದಾಗ ಅಂಥ ಚಟುವಟಿಕೆಗಳನ್ನು ನಾವು ವಾಲಂಟರಿ ಆಕ್ಷನ್ಸ್ ಅನ್ನಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇನ್ವಾಲಂಟರಿ ಆಕ್ಷನ್ಸು ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾಗುತ್ತೆ. ಆದರೆ ವಾಲಂಟರಿ ಆಕ್ಷನ್ಸು ಯಾವಾಗಲೂ ಕಂಟಿನ್ಯೂಸ್ ಟೆನ್ಸಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ಅನೈಚ್ಛಿಕ ಕ್ರಿಯೆಗಳನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಆದರೆ ಐಚ್ಛಿಕ ಕ್ರಿಯೆಗಳನ್ನ ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲನೇ ಎಕ್ಸಾಂಪಲ್ಲು ಅಥವಾ ಎಕ್ಸಾಂಪಲ್ ಬಂದಲ್ಲಿ ವಿ ಸ್ಮೆಲ್ ವಿತ್ ಅವರ್ ನೋಸ್. ಇಲ್ಲಿ ನಾವು ನಮ್ಮ ಮೂಗಿನಿಂದ ವಾಸನೆ ನೋಡುತ್ತೇವೆ ಅಂತ ಹೇಳ್ತೀವಿ. ಇದು ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ಇನ್ವಾಲಂಟರಿ ಆಕ್ಷನ್ಸ್ ಅಂದರೆ ಅನೈಚ್ಛಿಕ ಕ್ರಿಯೆ ಅಂತ ಆಗುತ್ತೆ. ಆದರೆ ಎಕ್ಸಾಂಪಲ್ ನಂಬರ್ 2 ಅಲ್ಲಿ ಹೇಳ್ತಾ ಇದ್ದೀನಿ, ಶಿ ಈಸ್ ಸ್ಮೆಲ್ಲಿಂಗು ಎ ರೋಸ್. ಅಂದರೆ ಅವಳು ಗುಲಾಬಿಯನ್ನು ಆಘ್ರಾಣಿಸುತ್ತಿದ್ದಾಳೆ ಅಂತಾಗುತ್ತೆ. ಮತ್ತೆ ಹೇಳ್ತೀನಿ, ಅವಳು ಗುಲಾಬಿಯನ್ನು ಆಘ್ರಾಣಿಸುತ್ತಿದ್ದಾಳೆ ಅಂತಾಗುತ್ತೆ. ಇದು ವಾಲಂಟರಿ ಆಕ್ಷನ್ಸ್ ಅಂತ ಆಗುತ್ತೆ. ವಾಲಂಟರಿ ಆಕ್ಷನ್ಸ್ ಅಂದರೆ ಬೇಕಂತ ಸುಳ್ಳು ಹೇಳೋಕ್ಕಾಗುತ್ತೆ. ನೆಕ್ಸ್ಟು ಎಕ್ಸಾಂಪಲ್ 3 ಹೇಳ್ತಾ ಇದ್ದೀನಿ, ವಿ ಟೇಸ್ಟ್ ವಿತ್ ಅವರ್ ಟಂಗು. ಅಂದರೆ ನಾವು ನಮ್ಮ ನಾಲಿಗೆಯಿಂದ ರುಚಿ ನೋಡ್ತೀವಿ ಅಂತಾಗುತ್ತೆ. ಇದು ಕೂಡ ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದುವರೆದು ಎಕ್ಸಾಂಪಲ್ ನಂಬರ್ 4 ಅಲ್ಲಿ ಇದು ಟೇಸ್ಟಿಂಗ್ ಜ್ಯೂಸ್. ಅಂದರೆ ಅವನು ಅಲ್ಲಿನ ಜ್ಯೂಸು ರುಚಿಸಿದ ಅಂತಾಗುತ್ತೆ, ಅಥವಾ ಅವನು ಅಲ್ಲಿನ ಜ್ಯೂಸನ್ನು ಕುಡಿದಂತ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದು ವಾಲಂಟರಿ ಆಕ್ಷನ್ ಆಗುತ್ತೆ. ಅಂದರೆ ನಾವು ಕೊಟ್ಟಾಗ ಮಾತ್ರ ಅವ್ನು ತಗೋತಾನೆ, ಕುಡಿತಾನೆ. ಅದರಿಂದ ಇದು ವಾಲಂಟರಿ ಆಕ್ಷನ್ ಅಂತ ಆಗುತ್ತೆ. ಮುಂದುವರೆದು ಫಿಫ್ತ್ ಎಕ್ಸಾಂಪಲ್ ನಂಬರ್ 5 ಅಲ್ಲಿ ಹೇಳ್ತಾ ಇದ್ದೀನಿ, ವಿ ಹಿಯರ್ ವಿತ್ ಅವರ್ ಇಯರ್ಸ್. ಅಂದರೆ ಕನ್ನಡದಲ್ಲಿ ನಾವು ಕಿವಿಗಳಿಂದ ಕೇಳ್ತೇವೆ ಅಂತಾಗುತ್ತೆ. ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ಆದರೆ 6th ಹೇಳ್ತಾ ಇದ್ದೀನಿ, 6th ಎಕ್ಸಾಂಪಲ್ ನಂಬರ್ 6 ಅಲ್ಲಿ ಐ ಆಮ್ ಲಿಸನಿಂಗ್ ದ ರೇಡಿಯೋ. ಅಂದರೆ ನಾನು ರೇಡಿಯೋ ಕೇಳಿದ್ದ ಅಂತಾಗುತ್ತೆ. ಇಲ್ಲಿ ಬೇಕಾದಾಗ ಕೇಳೋದರ ವಾಲಂಟರಿ ಆಕ್ಷನ್ಸ್ ಆಗುತ್ತೆ. ನಿಮಗೆ ಇನ್ನೂ ಸರಳವಾಗಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಹಿಯರು ಅಂತ ಹೇಳಿದಾಗ ಅದು ಕೇಳುವಂಥ ಅರ್ಥ ಬರುತ್ತೆ. ಇದು ಇನ್ವಾಲಂಟರಿ ಆಕ್ಷನ್ಸ್ ಆಗುತ್ತೆ.
ಅಂದರೆ ಅನೈಚ್ಛಿಕ ಕ್ರಿಯೆ ಆಗುತ್ತೆ. ಇದನ್ನು ನಾವು ಇದನ್ನು ಅಂದರೆ ಕೂಡ ಅರ್ಥ ಕೇಳುವಂತಾಗುತ್ತೆ. ಆದರೆ ಇದು ವಾಲಂಟ್ರಿ ಎಕ್ಸರ್ಸೈಸ್ ಆಗುತ್ತೆ ಅಂತ ಹೇಳ್ತೀನಿ. ಮುಂದುವರೆದು ಎಕ್ಸಾಂಪಲ್ ಬರ್ತಾವೆ. ವಿ ಹಿಯರ್ ದ ವಾಯ್ಸ್ ಆಫ್ ಬರ್ಡ್ಸ್ ಅಂದರೆ ನಾವು ಪಕ್ಷಿಗಳ ಕಲರವ ಕೇಳುತ್ತಿರುವಂತಾಗುತ್ತೆ. ಇದು ಇನ್ವಾಲಂಟ್ರಿ ಎಕ್ಸರ್ಸೈಸ್ ಆಗುತ್ತೆ. ಮುಂದುವರೆದು ಎಕ್ಸಾಂಪಲ್ ನಂಬರ್ 8 ದ ಜಡ್ಜ್ ಹಿಯರಿಂಗ್ ದ ಕೇಸ್ ಅಂದರೆ ನ್ಯಾಯಾಧೀಶರು ವಾದ್ಯವನ್ನು ಕೇಳಿಸಿದ್ದಾರಂತಾಗುತ್ತೆ. ಇದು ಕೂಡ ಇನ್ವಾಲಂಟ್ರಿ ಆಕ್ಷನ್ ಅಂತಾಗುತ್ತೆ. ಅಂದರೆ ಇಲ್ಲಿ ನಾವಿಲ್ಲ ಅಥವಾ ನಾನಿಲ್ಲ ಅಂತಾಗುತ್ತೆ. ಅಂದರೆ ಮಾತ್ರ ಇದು ಇನ್ವಾಲಂಟ್ರಿ ಆಕ್ಷನ್ ಆಗುತ್ತೆ. ಆದರೆ ಅಂತ ಹೇಳ್ತೀನಿ. ಹಿಯರ್ ಅಂದರೆ ಇನ್ವಾಲಂಟ್ರಿ, ಲಿಸನ್ ಅಂದರೆ ವಾಲಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮುಂದೊಂದು ಇದೆ ಅದನ್ನು ಕೊಡಿ. ಸಿ ಅಂದರೆ ನೋಡು, ಇದು ಇನ್ವಾಲಂಟ್ರಿ ಆಕ್ಷನ್ ಆಗುತ್ತೆ. ಅದರ ಬದಲಾಗಿ ಲುಕ್ ಅಂದಾಗ ಕೂಡ ಅರ್ಥ ನೋಡುವಂತಾಗುತ್ತೆ. ಇದು ವಾಲಂಟ್ರಿ ಆಕ್ಷನ್ ಅಂತಾಗುತ್ತೆ ಅಂತ ತಿಳ್ಕೊಳ್ಳಿ. ಮುಂದುವರೆದು ಎಕ್ಸಾಂಪಲು ನಂಬರ್ 9 ಹೇಳ್ತಾಯಿದ್ದೀನಿ. ವಿ ಸಿ ವಿತ್ ಅವರ್ ಐಸ್ ಅಂದರೆ ನಾವು ಕಣ್ಣುಗಳಿಂದ ನೋಡುತ್ತೇವೆ ಅಂತ ಆದಾಗ ಅದು ಇನ್ವಾಲಂಟ್ರಿ ಆಕ್ಷನ್ ಆಗುತ್ತೆ. ನಂತರ ಎಕ್ಸಾಂಪಲ್ ನಂಬರ್ 10 ಹೇಳಿದರೆ ಐ ಲುಕ್ ಎಟ್ ಹರ್ ಅಂದರೆ ನಾನು ಅವಳ ಕಡೆಗೆ ನೋಡಿದೆ ಅಂತಾಗುತ್ತೆ. ಇದು ವಾಲಂಟ್ರಿ ಆಕ್ಷನ್ ಆಗುತ್ತೆ. ಹಾಗಾದರೆ ನಾನೇ ನೋಡ್ತಾ ಇದ್ದೀನಿ, ಉದ್ದೇಶಪೂರ್ವಕವಾಗಿ ನೋಡ್ತಾ ಇದ್ದೀನಿ ಅಂತ ಆಗುತ್ತೆ. ನಾನೇ ಉದ್ದೇಶಪೂರ್ವಕವಾಗಿ ನಾವು ಕ್ರಿಯೆ ಮಾಡ್ತಾ ಇದ್ರಿ ಅದು ವಾಲಂಟ್ರಿ ಆಗುತ್ತೆ. ಆದರೆ ನಾವು ಅಂತ ಬಂದಾಗ ಎಲ್ಲರೂ ಒಳಗಾಗಲ್ಲ, ಕೆಲವೊಬ್ಬರು ಮಾಡ್ಬೋದು, ಮಾಡದಿರ್ಬೋದು. ಆಗ ಮಾತ್ರ ಇನ್ವಾಲಂಟ್ರಿ ಆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮುಂದೆ ನಾವು 11th ಟೈಪ್ ಆಫ್ ವರ್ಬ್ ಹೇಳ್ತಾ ಇದ್ದೀನಿ. ಇನ್ಚೋವೇಟಿವ್ ವರ್ಬ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಈ ಪ್ರಕಾರದ ಕ್ರಿಯಾಪದಗಳಲ್ಲಿ ವಾಕ್ಯಗಳು ಪ್ರಾರಂಭವಾಗಿವೆ. ಮತ್ತೊಮ್ಮೆ ಹೇಳ್ತೀನಿ. ಇನೋವೇಟಿವ್ ವರ್ಬ್ಸ್ ಅಂದರೆ ಇಲ್ಲಿ ಈ ಪ್ರಕಾರದ ಕ್ರಿಯಾಪದಗಳಲ್ಲಿ ಪ್ರಾರಂಭದಲ್ಲಿ ವಾಕ್ಯಗಳು ಒಳ್ಳೆಯವಿರುತ್ತವೆ. ಕೊನೆಗೆ ಅಂದರೆ ಕೊನೆಯಲ್ಲಿ ಯಾವುದೋ ಒಂದು ರೀತಿ ಬರ್ತವೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ. ಇನೋವೇಟಿವ್ ವರ್ಬ್ಸಲ್ಲಿ ಯಾವುದೇ ಅರ್ಥವಿಲ್ಲ, ಆದರೆ ವಿಲಕ್ಷಣ ಅರ್ಥ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಅರ್ಥವಿಲ್ಲ ಮೊದಲನೇದಾಗಿ, ಆದರೆ ವಿಲಕ್ಷಣ ಅರ್ಥ ಬರ್ತದೆ. ಇವುಗಳಲ್ಲಿ ಪ್ರಮುಖವಾಗಿ ಹೇಳ್ತಾ ಇರೋದು ಈ ಪದಗಳನ್ನು ಉಪಯೋಗ ಮಾಡಿದಾಗ ಮಾತ್ರ ಇನೋವೇಟಿವ್ ವರ್ಬ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಅವುಗಳಲ್ಲಿ ಒಂದು ಹೇಳ್ತಾ ಇದ್ದೀನಿ. ಕಮ್ಮು, ಗೋ, ಗೆಟ್, ಬಿಕಾಸ್, ಪ್ರೋ, ಟರ್ನು, ವಿಯರು, ಟರ್ನು, ಫಾಲ್ ಇವೆಲ್ಲ ನಾವು ಸೆಂಟೆನ್ಸಲ್ಲಿ ಉಪಯೋಗ ಮಾಡಿದಾಗ ಇವುಗಳಿಗೆ ನಾವು ಇನೋವೇಟಿವ್ ವರ್ಬ್ಸ್ ಅಂತ ಹೇಳಲಾಗುತ್ತೆ. ಸೆಂಟೆನ್ಸು ಆಫ್ಟರ್ ಯೂಸಿಂಗ್ ಇನೋವೇಟಿವ್ ವರ್ಬ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಾರಂಭದಲ್ಲಿ ಕಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಕಮ್ ಬಗ್ಗೆ ಹೇಳಿ ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಕ್ಸಾಂಪಲ್ ನಂಬರ್ 1 ಹೇಳ್ತಾ ಇದ್ದೀನಿ. ದ ನೇಲ್ ಕೇಮ್ ಲೂಸ್ ಅಂದರೆ ಮೊಳೆ ಒಳಗೆ ಬಂದುಬಿಟ್ಟು ಸದ್ದಾಗುತ್ತೆ. ಇಲ್ಲಿ NAIL ನೈಲ್ ಅಂದರೆ ಮೊಳೆ ಅಂತಾಗುತ್ತೆ. ಹಾಗೆ ಲೌಸು ಅಂದರೆ ಸಡಿಲವಾಯಿತು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ಇವತ್ತಿಗೆ ಇಷ್ಟ ಆಗುತ್ತೆ ಹೇಳ್ತಿದ್ದೀನಿ. ಮುಂದೆ ನಾವು ಇನೋವೇಟಿವ್ ವರ್ಬ್ಸಲ್ಲಿ ಮುಂದುವರಿತಾ ಕಮ್ಮು, ಗೋ, ಗೆಟ್ಟು, ಬಿಕಾಸು, ಗ್ರೋ, ಟರ್ನು, ವಿಯರು, ರನ್ನು ಆ್ಯಂಡ್ ಫಾಲು ಇದನ್ನ ನಾಳೆ ನೋಡೋಣ ಹೇಳ್ತಾ ಇದ್ದೀನಿ. ಇವತ್ತಿಗೆ ಇಷ್ಟ ಆಗುತ್ತಾ ಕೊನೆಗೆ ಹೇಳ್ತಾ ಇದ್ದೀನಿ. ಆದರೆ ನಾಳೆ ಬೆಳೆಸೋಣ. ಅಲ್ಲಿ ಕೂಡ ಆಗಲೂ ಕೂಡ ನಡೆದಿರುವ ವರ್ಬ್ಸಲ್ಲಿ ಇನೋವೇಟಿವ್ ವರ್ಬ್ಸ್ನ ಮುಂದುವರೆದ ಎಕ್ಸಾಂಪಲ್ಸ್ನ ತಿಳಿಯೋಣ ಮತ್ತು ಕಲಿಯೋಣ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೈ ಲಾಸ್ಟ್ ವರ್ಡ್, ಥ್ಯಾಂಕ್ ಯು ವೆರಿ ಮಚ್.